ಬಿಹಾರದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಜೆಡಿಯು ಸರ್ಕಸ್ ಆರಂಭ ಆಗಿದೆ. ಮುಗಿಯೋ ಹಂತಕ್ಕೆ ಬಂದು ನಿಂತಿದೆ. ಅಂತಿಮ ಹಂತದಲ್ಲಿ ಬಿಜೆಪಿ ಜೆಡಿಯು ಮೈತ್ರಿ ಮಾತುಕತೆ ನಡೀತಾ ಇದೆ. ಇವತ್ತೇ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ನೀಡೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸಂಜೆ 7 ಗಂಟೆಗೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡ್ತಾರೆ ಅನ್ನೋ ರಾಜಕೀಯ ಬೆಳವಣಿಗೆಗಳು ಬಿಹಾರ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಅವರ ನಿವಾಸದಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಸಭೆ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇದೆ. ಕಾರಣ ಬಿಜೆಪಿ ಜೊತೆಗೆ ಅವರು ಕೈ ಜೋಡಿಸ್ತಾರೆ. ನಾಳೆ ಬಿಜೆಪಿ ಜೊತೆಗೆ ನಿತೀಶ್ ಕುಮಾರ್ ಸರ್ಕಾರವನ್ನ ರಚಿಸ್ತಾರ. ಇವತ್ತು ಸಂಜೆ 7 ಗಂಟೆಗೆ ರಾಜೀನಾಮೆ ನೀಡಿದ್ದೇ ಆಯ್ತು ಅಂದ್ರೆ ಬಿಜೆಪಿಯ ಜೊತೆಗೆ ಅಂತಿಮ ಹಂತದ ಮಾತುಕತೆಯನ್ನ ನಡೆಸಿ ಬಳಿಕ ಅಂದ್ರೆ ನಾಳೆ ಬಿಜೆಪಿಯ ಜೊತೆಗೆ ಕೈ ಜೋಡಿಸಿ ಸರ್ಕಾರವನ್ನ ರಚಿಸ್ತಾರ ಅನ್ನುವಂತಹದ್ದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲವೂ ಆಗ ಹೋಗಿದೆ ಅನ್ನುವಂತಹ ಬೆಳವಣಿಗೆಗಳಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೆಹಲಿಯ ಅಮಿತ್ ಶಾ ಅವರ ನಿವಾಸದಲ್ಲಿ ಮಾತುಕತೆ ನಡೀತು, ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ಮತ್ತೊಂದು ಕಡೆ ಆರ್ಜೆಡಿ, ಜೆಡಿಯು ಹಾಗೆ ಕಾಂಗ್ರೆಸ್ ಇನ್ನುಳಿದಂತೆ ಒಂದಷ್ಟು ಪಕ್ಷೇತರರನ್ನ ಒಗ್ಗೂಡಿಸಿ ಸರ್ಕಾರವನ್ನು ರಚನೆ ಮಾಡಲಾಗಿತ್ತು. ಒಟ್ಟು 243 ಸಂಖ್ಯಾಬಲ ಹೊಂದಿರುವಂತಹ ಬಿಹಾರ ವಿಧಾನಸಭೆಯಲ್ಲಿ ಮೆಜಾರಿಟಿ 122 ಕ್ಷೇತ್ರಗಳನ್ನ ಒಂದು ಪಕ್ಷ ಗೆಲ್ಲಬೇಕು. ಆದರೆ ಯಾವ ಪಕ್ಷಕ್ಕೂ ಕೂಡ ಆ ಮೆಜಾರಿಟಿ ಸಿಗಲಿಲ್ಲ. ಹೀಗಾಗಿಯೇ ಮೈತ್ರಿ ಸರ್ಕಾರ ರಚನೆ ಆಗಿತ್ತು. ಬಿಹಾರ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ಬಿಹಾರದಲ್ಲಿ ಜೆಡಿಯು ಆರ್ಜೆಡಿ ಮೈತ್ರಿ ಅಂತ್ಯ ಆಗುತ್ತಾ? ಹಾಗಿದ್ರೆ ಇಂತಹದೊಂದು ಪ್ರಶ್ನೆ ಮೂಡುವುದಕ್ಕೆ ಸದ್ಯದ ಬೆಳವಣಿಗೆಗಳು ಸಾಕ್ಷಿಯಾಗಿ ನಿಲ್ತಾ ಇವೆ. ನಾಳೆ ಬೆಳಗ್ಗೆ ಜೆಡಿಯು ಶಾಸಕರು ಸಂಸದರ ಸಭೆಯನ್ನ ಕರೆಯಲಾಗಿದೆ. ಪಾಟ್ನಾದಲ್ಲಿ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಜೆಡಿಯು ಸಭೆ ನಡೆಯುತ್ತೆ ಪಾಟ್ನಾದಲ್ಲಿ. ಇಲ್ಲಿ ಮೈತ್ರಿ ಮಾತುಕತೆ ಪಕ್ಕ ಆದ್ರೆ ಹೊಸ ಸರ್ಕಾರವನ್ನ ರಚನೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುದೇವಿ, ಸುಶೀಲ್ ಮೋದಿ ಡಿಸಿಎಂ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಬಿಹಾರದ ಲೆಕ್ಕಾಚಾರ ಏನು? ಆಲ್ ಆಫ್ ಅ ಸಡನ್, ಯಾಕಂದ್ರೆ ಮಹಾಗಠಬಂಧನ ಮಾಡ್ತೀವಿ, ಪ್ರಾದೇಶಿಕ ಪಕ್ಷಗಳು ಮುಳುಗಡೆ ಆಗ್ತಾ ಇವೆ, ಎಲ್ಲೋ ಒಂದ್ ಕಡೆ ಪ್ರಾದೇಶಿಕ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಂದ್ರೆ ಮಿತ್ರ ಪಕ್ಷಗಳು 26 ಪಕ್ಷಗಳ ಜೊತೆಗೂಡಿ ಏನು ಮಹಾಗಠಬಂಧನ ಆಯ್ತಲ್ಲ, ಆ ಮಹಾಗಠಬಂಧನಲ್ಲಿ ಈ ಜೆಡಿಯು ಪಕ್ಷ ಕೂಡ ಇತ್ತು. ಎಲ್ಲೋ ಒಂದು ಕಡೆ ಮಹಾಗಠಬಂಧನಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ನಿತೀಶ್ ಕುಮಾರ್ ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಆದ್ರೆ ಏಕಾಏಕಿಯಾಗಿ ಲೆಕ್ಕಾಚಾರವೇ ಉಲ್ಟಾ ಆಗಿದೆ. ಪಲ್ಟು ರಾಮ್ ಅಂತ ಕರಿತಾ ಇದ್ರು, ಅಥವಾ ಪಲ್ಟು ಕುಮಾರ್ ಅಂತ ನಿತೀಶ್ ಕುಮಾರ್ ಅವರನ್ನ ಕರೆಯಲಾಗುತ್ತೆ. ಕಳೆದ 18 ವರ್ಷಗಳಿಂದಲೂ ಕೂಡ NDA ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ರು, ಅಂದ್ರೆ ಜೊತೆಲೇ ಇದ್ರು. ಆದ್ರೆ ಮಹಾಗಠಬಂಧನ ಅನ್ನೋ ಹೆಸರಲ್ಲಿ ಇವರು ಅಲ್ಲಿಂದ ಆಚೆಗೆ ಬರ್ತಾರೆ. ಇದೀಗ ಮತ್ತೆ ಅದರ ಜೊತೆಗೆ ಅಂದ್ರೆ ಬಿಜೆಪಿ ಜೊತೆಗೆ ಕೈ ಜೋಡಿಸೋದಕ್ಕೆ ರೆಡಿ ಆಗಿದ್ದಾರೆ. ಒಟ್ಟಾರೆ ಬಿಹಾರ ರಾಜಕಾರಣ ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಇಷ್ಟೆಲ್ಲಾ ಬೆಳವಣಿಗೆಗಳಾಗ್ತಾ ಇದೆ, ಇದರ ಕುರಿತಾಗಿ ಸಮಗ್ರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಕಲೀಗ ಚಂದನ್ ಶರ್ಮಾ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಇಲ್ಲಿ ಎಲ್ಲೋ ಒಂದು ಕಡೆ ಇದೇನೋ ನಿರೀಕ್ಷೆ ಮಾಡಿದ್ದ ಅಥವಾ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅನ್ನೋ ಮಟ್ಟಕ್ಕೆ ಬಿಹಾರದ ರಾಜಕಾರಣವನ್ನ ನಾವು ಅಂದಾಜಿಸಬೇಕಾಗತ್ತಾ ಸರ್? ಯಾಕಂದ್ರೆ 18 ವರ್ಷಗಳ ಕಾಲ ಬಿಜೆಪಿ ಜೊತೆಗಿದ್ದವರು ಮಹಾಗಠಬಂಧನ ಅನ್ನೋ ಹೆಸರಲ್ಲಿ ಆಚೆಗೆ ಬರ್ತಾರೆ. ಇದೀಗ ಮತ್ತೆ ಅದೇ ಪಕ್ಷದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಏನ್ ಲೆಕ್ಕಾಚಾರ ಆಗ್ತಾ ಇದೆ ಸರ್ ಹಾಗಿದ್ರಲ್ಲಿ? ಪ್ರತಿಭಾ, ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಬಿಹಾರದ ಸದ್ಯದ ರಾಜಕೀಯ ಬೆಳವಣಿಗೆ ಏನಿದೆಯಲ್ಲ, ಇದು ನನಗೆ ಖಂಡಿತವಾಗ್ಲೂ ಕೂಡ ಯಾವ ಮೂಲೆಯಿಂದಲೂ ಕೂಡ ಪರಮಾಶ್ಚರ್ಯ ಅಂತ ಅನ್ನಿಸ್ತಾನೆ ಇಲ್ಲ. ಎಸ್ಪೆಷಲಿ ವಿತ್ ದಿಸ್ ಮ್ಯಾನ್ ನಿತೀಶ್ ಕುಮಾರ್ ಅವರ 23 ವರ್ಷಗಳ ರಾಜಕೀಯ ಜೀವನವನ್ನು ಗಮನಿಸಿಕೊಂಡು ಬಂದಿರುವ ಯಾವುದೇ ರಾಜಕೀಯ ವಿಶ್ಲೇಷಕರಿಗೂ ಕೂಡ ಇವರು ಮಾಡ್ತಾ ಇರೋದು ಹೊಸದು ಅಂತ ಅನ್ನಿಸ್ತಾನೆ ಇಲ್ಲ. ಕಾರಣ ಏನು ಅಂತಂದ್ರೆ, ಇವರು ಜಂಪಿಂಗ್ ವೀರ ಅನ್ನುವ ಖ್ಯಾತಿಯನ್ನ, ಕುಖ್ಯಾತಿಯನ್ನ, ಅಪಖ್ಯಾತಿಯನ್ನ, ಪ್ರಖ್ಯಾತಿಯನ್ನ ಈಗಾಗಲೇ 10 ಸಲ ಪಡೆದುಕೊಂಡು ಬಿಟ್ಟಿದ್ದಾರೆ. 2000ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಇವರು ಮುಖ್ಯಮಂತ್ರಿ ಆಗ್ತಾರೆ. ಅದಕ್ಕಿಂತ ಮುಂಚೆ 1996ರಲ್ಲಿ ಸಮತಾ ಪಾರ್ಟಿಯನ್ನ ಕಟ್ಕೊಳ್ತಾರೆ. ಜಾರ್ಜ್ ಫರ್ನಾಂಡಿಸ್ ಇವರ ಜೊತೆ ಆಗ್ತಾರೆ. ನಂತರ ಅದನ್ನು ಬಿಟ್ಟು ಬಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಕೂಡ ಆಗ್ತಾರೆ.
ಅದಾದ ನಂತರದಲ್ಲಿ ಇವರು ಜನತಾದಳ ಯುನೈಟೆಡ್ ಅಂತ ಶುರು ಮಾಡ್ಕೊಳ್ತಾರೆ. ಅದಾದ್ಮೇಲೆ RJD ಜೊತೆಗೆ ಸೇರ್ಕೊಂಡು ಮತ್ತೆ CM ಆಗ್ತಾರೆ. ಆಮೇಲೆ ಹೊರಗೆ ಬರುವ ಸಂದರ್ಭದಲ್ಲಿ ಅದೇ RJDನ ಬಾಯಿಗೆ ಬಂದಂಗೆ ಬೈಕೊಂಡು ಸರಿಗಿಲ್ಲ ಇವರು, ಹಾಗೆ ಹೀಗೆ ಮತ್ತೊಂದು ಮಗದೊಂದು, ಇವರೆಲ್ಲ ಮೋಸಗಾರರು ಅಂತೆಲ್ಲ ಅಂದ್ಕೊಂಡು ಹೊರಗೆ ಬರ್ತಾರೆ. ಈಗ ಅದೇ RJD ಜೊತೆಗೆ ಇರುವುದನ್ನ ನಾವು ನೀವು ಕಂಡಿದ್ದೇವೆ. ನಾನು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರುವ ಅಂಶವನ್ನ ನಿಮ್ಮ ಮುಂದೆ ಪ್ರಕಟಿಸುವುದಕ್ಕೆ ಬಯಸ್ತಾ ಇದ್ದೀನಿ. ಅದೇನು ಅಂತಂದ್ರೆ, ನಿತೀಶ್ ಕುಮಾರ್ ಒಂದು ಫುಲ್ ಸರ್ಕಲ್ ಕಂಪ್ಲೀಟ್ ಮಾಡ್ದಂಗೆ ನನಗೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದೇನು ಅಂತ ಹೇಳ್ಬಿಡ್ತೀನಿ ಬಹಳ ಮುಖ್ಯವಾಗಿ ಮತ್ತು ಬಹಳ ಸ್ಪಷ್ಟವಾಗಿ. ನೋಡಿ, 2013 ಮತ್ತು 2014ರಲ್ಲಿ ಇಡೀ ದೇಶದಲ್ಲಿ, ಇಡೀ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಪರವಾದಂಥ ಒಂದು ಅಲೆ, ಒಂದು ಹೊಸ ಮುಖ ಬರುತ್ತೆ, ಫ್ರೆಶ್ ಫೇಸ್ ಬರುತ್ತೆ, ಭಾರತವನ್ನ ಮುನ್ನಡೆಸುವ ಒಂದು ಹೊಸ ಶಕ್ತಿ ಬರುತ್ತೆ ಅಂತ ಯಾವಾಗ ಬಂತೋ ಅದನ್ನ ಬಹಳ ಅಫೆನ್ಸಿವ್ ಆಗಿ ತೆಗೆದುಕೊಂಡಂತ ಇದೇ ನಿತೀಶ್ ಕುಮಾರ್ ಅವರು ಆ ಟೈಮ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಇದು ಬಹಳ ಮುಖ್ಯವಾದಂತಹ ರೀಸನ್ ನಾವಿಲ್ಲಿ ಗಮನಿಸಬೇಕಾಗಿರೋದು. ದಿಸ್ ಹ್ಯಾಪನ್ಸ್ ಬಿಟ್ವೀನ್ 2013 ಅಂಡ್ 2014. ಇವಾಗ ನಾವು ಮತ್ತೆ ಮಾತಾಡ್ತಾ ಇರೋದು 2024ನಲ್ಲಿ. ಅವರದ್ದು RJDಯ ಜೊತೆಗೆ ಅಲಯನ್ಸ್ ಇತ್ತು. NDA ಒಂದು 81-82 ಸೀಟುಗಳನ್ನು ಅಲ್ಲಿ ಹೊಂದಿದೆ. ಅಲ್ಲಿ ಮುಖ್ಯಮಂತ್ರಿಯಾಗಿ ಕಳೆದ ಹಲವು ದಶಕಗಳಿಂದ ಅವರು ಬಿಹಾರವನ್ನ ಮುನ್ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಒಂದು ಫುಲ್ ಸರ್ಕಲ್ ತಗೊಂಡಿದ್ದಾರೆ. ಈಗ ಮತ್ತೆ ಕಳೆದ 4-5 ದಿನಗಳಿಂದ ಅಥವಾ ಕಳೆದ ಒಂದು ವಾರದಿಂದ ಆಚೆಯಿಂದ ಈ ರಾಮ ಮಂದಿರದ ರಾಮಲಲ್ಲಾ ಪ್ರತಿಷ್ಠಾಪನೆಯ ನಂತರದಲ್ಲಿ ಈ ಇಡೀ ದೇಶದಲ್ಲಿ ಬದಲಾಗಿರುವ ರಾಜಕೀಯ ಸನ್ನಿವೇಶವನ್ನ ಗಮನದಲ್ಲಿ ಇಟ್ಕೊಂಡಿರುವ ನಿತೀಶ್ ಕುಮಾರ್, ನನಗೆ ಯಾಕೆ, ನಾನಂತೂ ಪ್ರೈಮ್ ಮಿನಿಸ್ಟರ್ ಆಗೋದಿಲ್ಲ ಈ IND ಬ್ಲಾಕ್ ಜೊತೆಗೆ ಸೇರ್ಕೊಂಡ್ರೆ ಅಥವಾ ಇಂಡಿ ಅಲಯನ್ಸ್ ಜೊತೆಗೆ ಸೇರ್ಕೊಂಡ್ರೆ, ಅವರವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಮಮತಾ ಬ್ಯಾನರ್ಜಿ ಹೋರಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಊರಲ್ಲಿ ಇರೋರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಕಚ್ಚಾಡ್ತಾ ಇದ್ದಾರೆ. ಈ IND ಅಲಯನ್ಸ್ ನಲ್ಲಿ ನನಗೆ ಯಾವುದೇ ರೀತಿಯಲ್ಲೂ ಭವಿಷ್ಯ ಇಲ್ಲ. ಇವಾಗ ಗಾಳಿ ಸ್ಪಷ್ಟವಾಗಿ ಬೀಸ್ತಾ ಇರೋದು ನರೇಂದ್ರ ಮೋದಿ ಅವರ ಆಡಳಿತದ ಕಡೆಗೆ. ಇದನ್ನ ಅರ್ಥ ಮಾಡಿಕೊಂಡಿರುವ ನಿತೀಶ್ ಕುಮಾರ್ ಅವರು ಈಗ ಮತ್ತೊಮ್ಮೆ ಬಿಜೆಪಿಯ ಕಡೆಗೆ ವಾಲಿ NDA ಜೊತೆಗೆ ಆ ಕೂಟವೊಂದನ್ನ ಮಾಡಿಕೊಂಡು ಆ ಕೂಟದಲ್ಲಿ ಇವರು ಚೀಫ್ ಮಿನಿಸ್ಟರ್ ಆಗಿ, ಅದಾದ್ಮೇಲೆ ಸುಶೀಲ್ ಮೋದಿಯೋ ಮತ್ತೊಬ್ಬರೋ ಮಗದೊಬ್ಬರೋ ಅದು ಯಾರು ಬೇಕಾದ್ರೂ ಆಗಿರಲಿ, ಅವರನ್ನ ಡೆಪ್ಯೂಟಿ CM ಮಾಡುವುದಕ್ಕೆ ಹವಣಿಸ್ತಾ ಇರೋದು ಸುಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇದೆ. ನಾವು ಇನ್ನೂ ಒಂದು ಅಂಶವನ್ನ ಇಲ್ಲಿ ಹೇಳಬೇಕು. ಇದು ನಾಟ್ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಬಿಹಾರದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ನಂಬರ್ಸ್ ಮಾತಾಡಬಹುದು. ನಿತೀಶ್ ಕುಮಾರ್ ಎಸ್ ಸಲ ಪಲ್ಟಿ ಹೊಡೆದ್ರು ಅಂತ ಮಾತಾಡಬಹುದು, ಎಸ್ ಸಲ ಅವರು CM ಆದ್ರು ಅಂತ ಮಾತನಾಡಬಹುದು, ಬೇರೆ ಎಲ್ಲ ಮಾತಾಡಬಹುದು. ಅದೆಲ್ಲ ನಾನು ಸ್ಟಾಟಿಸ್ಟಿಕ್ಸ್ ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡುವುದಕ್ಕೆ ಬಯಸೋದಿಲ್ಲ. ಆದ್ರೆ ಒಂದು ವಿಷಯ ಏನ್ ಮಾತನಾಡಬೇಕು ಗೊತ್ತಾ, ಈ ಅಲಯನ್ಸ್ ನೊಟ್ಟಿಗೆ ಬರುವ ಯಾವುದೇ ಸರ್ಕಾರ ನೆಟ್ಗೆ ಮರ್ಯಾದೆ ಇಟ್ಕೊಂಡು ಅಧಿಕಾರವನ್ನ ನಡೆಸೋದಿಲ್ಲ. ಇದು ಸ್ಪಷ್ಟವಾಗಿ ನಮಗೆ ನಿಮಗೆ ಗೋಚರವಾಗ್ತಾ ಇದೆ. ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ನಾನು ಬಹಳ ಜಾಸ್ತಿ ಉದಾಹರಣೆ ಹೋಗೋದಿಲ್ಲ, ಕಳೆದ 10 ವರ್ಷಗಳ ಉದಾಹರಣೆಯನ್ನು ತಗೊಳ್ತೀನಿ. 2020 ಗವರ್ಮೆಂಟ್ ತಗೊಳ್ಳಿ, 2018ರಲ್ಲಿ ಮಿತ್ರಕೂಟ ಶತ್ರುಕೂಟ ಆಗಿದ್ದು ತಗೊಳ್ಳಿ, ಕಾಂಗ್ರೆಸ್ ಮತ್ತು JDS ನಡುವೆ ಆಗಿದ್ದು. ಅದಾದ ನಂತರದಲ್ಲಿ ಈಗ ಒಂದು ಸರ್ಕಾರ ಇದೆ ಅಸ್ತಿತ್ವದಲ್ಲಿ ಅಂತ ಅನಿಸಿದ್ರೂ ಕೂಡ ಅದರ ಒಳಗಡೆ ಇರುವ ಬಣಜಗಳಗಳೇ ಇಷ್ಟೊಂದೆಲ್ಲ ತೊಂದರೆ ಕೊಡ್ತಿರುವಾಗ ಇನ್ ಮೈತ್ರಿಕೂಟ 2 ಪಾರ್ಟಿ ಜೊತೆಗೆ ಸೇರ್ಕೊಂಡು ಮಾಡೋದು, 3 ಪಾರ್ಟಿ ಜೊತೆಗೆ ಸೇರ್ಕೊಂಡು ಮಾಡೋದು ಇದೆಯಲ್ಲ, ಇದಕ್ಕೆ ಯಾವುದೇ ಆಯಸ್ಸು 100ಕ್ಕೆ 100 ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ 2018ರಲ್ಲಂತೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 14 ತಿಂಗಳು ಕಾಂಗ್ರೆಸ್ನವ್ರು ನನ್ನನ್ನು ಹೆಂಗ್ ಗೋಳೈಕೊಂತ ಇದ್ದಾರೆ ಅಂತ ಗೊಳೆ ಅಂತ ಬಿಟ್ಟಿದ್ರು. ಪಾಪ ದುಃಖ ಮಾಡ್ಕೊಂಡ್ಬಿಟ್ಟಿದ್ರು, ಸಂಕಟ ಪಡ್ಕೊಂಡ್ಬಿಟ್ಟಿದ್ರು. ಪಾಪ ಇವರು ಸಂಕಟ ಪಟ್ಕೊಳ್ಳಿಲ್ಲ. ಆದ್ರೆ ನಿತೀಶ್ ಕುಮಾರ್ ಈಸ್ ಅನ್ ಆಪರ್ಚುನಿಸ್ಟ್. ಈ ಆಯಾರಾಮ್ ಗಯಾರಾಮ್, ಪುಟ್ಟ ಹೋದ ಪುಟ್ಟ ಬಂದ ಅಂತ ನಾವು ನೀವು ಎಲ್ಲ ಕರಿತೀವಲ್ಲ, ನಾವು ನೀವು ಎಲ್ಲ ನೋಡ್ತೀವಲ್ಲ, ಈ ಆಯಾರಾಮ್ ಗಯಾರಾಮ್ ಅಂತ ನಾವು ನೀವು ಸೇರ್ಕೊಂಡು ಏನಾದ್ರೂ ಒಂದು ಸಿನಿಮಾ ಮಾಡಿದ್ರೆ, ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಯಾರನ್ನಾದ್ರೂ ಒಬ್ಬನನ್ನ ಹೀರೋ ಮಾಡಬಹುದು ಅಂತ ಯಾರನ್ನಾದ್ರೂ ನೋಡಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಪಕ್ಕಾ ಹೀರೋ ಆಗಿ ಸೂಟ್ ಆಗ್ತಾರೆ ಮಿಸ್ಟರ್ ನಿತೀಶ್ ಕುಮಾರ್ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇದರ ಜೊತೆಗಿನ ವಿಪರ್ಯಾಸ ಒಂದು ಗಮನಿಸಬೇಕು. ಇಷ್ಟೆಲ್ಲ ಟಾರ್ಗೆಟ್ ಆದ್ರೂ ಕೂಡ, ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ಈ ತೇಜಸ್ವಿ ಯಾದವ್ ಈಸ್ ನಾವ್ ಯಂಗ್ ಲೀಡರ್, ಬ್ರೈಟ್ ಲೀಡರ್. ಅವರು ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕು ಇವಾಗ ಅಂತ ಅನ್ಸುತ್ತೆ, ಮತ್ತು ಒಂದು ಪ್ರತಿಜ್ಞಾ ವಿಧಿಯನ್ನ ತೊಡಬೇಕು ಇವಾಗ ಅಂತ ಅನ್ಸುತ್ತೆ. ಆ ಪ್ರತಿಜ್ಞಾ ವಿಧಿ ಏನ್ ಹೇಳಿ,
ಇನ್ನು ಜಪ್ಪಯ್ಯ ಅಂತಂದ್ರೂ ಕೂಡ ನಾನು ಕೋಯಲೇಷನ್ನ ಕಡೆಗೆ ಹೋಗೋದಿಲ್ಲ, ಬಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತೇವೆ, ಇಲ್ಲ ಅಂತಂದ್ರೆ ಬೇಡ ಅಂತನ್ನುವ ಒಂದು ಅಲಿಖಿತ ನಿಯಮವನ್ನ ಹಾಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ನಾನು ಬಾಯಲ್ಲಿ ಹೇಳೋದು ಸುಲಭ, ಆದರೆ ರೀತಿ ನೀತಿಗಳು ರಾಜಕೀಯ ಬೇರೆ ಬೇರೆ ತರದಲ್ಲಿ ನಡೆಯುತ್ತೆ. ಮೂರನೇ ಫ್ಯಾಕ್ಟರು ನಾನು ಹೇಳಿ ಮುಗಿಸ್ಬಿಡ್ತೇನೆ. ಈ ಅಲಯನ್ಸ್ಗಳಲ್ಲಿ ಸುಮಾರು ಪಾರ್ಟಿಗಳು ಉದ್ಧಾರ ಆಗಿಲ್ಲ ಭಾರತದಲ್ಲಿ, ಮತ್ತು ಯಾವ ರಾಜ್ಯಗಳಲ್ಲೂ ಕೂಡ ಉದ್ಧಾರ ಆಗಿಲ್ಲ ಅಂತ ಹೇಳ್ತಾನೆ. ನಿತೀಶ್ ಕುಮಾರ್ ಅವರು ಇಷ್ಟು ಸಲ ಕೈ ಕೊಟ್ಟರು ಕೂಡ ಬಿಹಾರದ ಜನತೆ ಅವರನ್ನ ಕೈ ಬಿಡ್ಲಿಲ್ವಲ್ಲ. ಅವ್ರು ಹೆಂಗೆಂಗೋ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕಿಂಗ್ ಮೇಕರ್ ಆಗಿ ಹೆಂಗೆಂಗೋ ಆಗಿ ಏನೇನೋ ಆಗಿ ಇನ್ನೊಬ್ಬರ ಅಸಹಾಯಕತೆಯನ್ನ ನನಗೆ ಬಹಳ ದೊಡ್ಡ ಮಟ್ಟದ ಧೈರ್ಯ, ವರ್ಚಸ್ಸು, ಸಾಮರ್ಥ್ಯ ಅನ್ನೋ ರೀತಿಯಲ್ಲಿ ಅಧಿಕಾರಕ್ಕೆ ತಗೊಂಡು ಬರ್ತಾ ಇದ್ದಾರಲ್ಲ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್ ಫಾರ್ ಶೋರ್. ಅವರಿಗೆ ಲಕ್ಕೂ ಇದೆ, ಅದರ ಜೊತೆಗೆ ನಂಬರ್ಸ್ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲ, ಹಲವು ಚುನಾವಣೆಗಳನ್ನು ಫೇಸ್ ಮಾಡಿದ್ದಾರೆ. ಈ ಸಲ ಅಂತೂ ಅವ್ರಿಗೆ ಗೊತ್ತಾಗಿದೆ, ಈ IND ಅಲಯನ್ಸ್ ಇಂದ ನನಗೆ ಲಾಭ ಇಲ್ಲ, ನನ್ನನ್ನು ಪ್ರೈಮ್ ಮಿನಿಸ್ಟರ್ ಅಂತೂ ಮಾಡಲ್ಲ, ಯಾಕೆ ಬೇಕು, ಅಲೆ ಮೋದಿ ಅವರ ಗೌರ್ಮೆಂಟ್ ಕಡೆಗಿದೆ, ಇದ್ಬಿಡೋಣ ಅತ್ಲಾಗೆ ಬಿಹಾರದ CM ಆಗಿ ಇದೊಂದು NDA ಇದೆಯಲ್ಲ ಅವ್ರ ಜೊತೆಗೆ ಇದ್ಬಿಡೋಣ ಅಂತ. ಇದರ ನಡುವೆ ಲಾಲು ಪ್ರಸಾದ್ ಯಾದವ್ ಅವ್ರು ಲೆಕ್ಕ ಹಾಕೊಂಡು ಹೇಳಿದ್ರು, 5 ಸಲ ನಾನು ಫೋನ್ ಮಾಡಿದೆ ನಿತೀಶ್ ಕುಮಾರ್ ಅವ್ರಿಗೆ, ಅವ್ರು ಫೋನೇ ರಿಸೀವ್ ಮಾಡಲಿಲ್ಲ ಅಂತಂದ್ರು. ಸೊ ಇನ್ನು ಫೋನೇ ರಿಸೀವ್ ಮಾಡಲಿಲ್ಲ ಅಂತಂದ್ಮೇಲೆ, ಅವ್ರದ್ದೇ ರಿಸೀವ್ ಮಾಡಲಿಲ್ಲ ಅಂತಂದ್ಮೇಲೆ ಇನ್ನು ಜನರ ಫೋನ್ ಕಾಲ್ ರಿಸೀವ್ ಮಾಡ್ತಾರಾ, ಜನರ ಭಾವನೆಗಳನ್ನು ಕೇಳ್ತಾರ, ಐ ಆಮ್ ನಾಟ್ ಶೋರ್. ಬಟ್ ಸ್ಟಿಲ್ ನಿತೀಶ್ ಕುಮಾರ್ ಇಸ್ ಸೆಟ್ ಟು ಬಿ ಎ ವೆರಿ ಪ್ರಾಲಿಫಿಕ್ ಲೀಡರ್, ಅದ್ರ ಬಗ್ಗೆ ಯಾವ ಅನುಮಾನ ಇಲ್ಲ. ಈ ಸೆಟ್ ಟು ಬಿ ಎ ವೆರಿ ನೈಸ್ ಜೆಂಟಲ್ಮ್ಯಾನ್, ಗುಡ್ ಲೀಡರ್ ವಿತ್ ಅ ವಿಷನರಿ ಲೀಡರ್ಶಿಪ್, ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಈ ಹೋದಾ ಪುಟ್ಟ ಬಂದಾ ಪುಟ್ಟ ಅನ್ನೋ ಸಿನಿಮಾ ಆದಷ್ಟು ಬೇಗ ತಯಾರು ಮಾಡೋದಾದ್ರೆ ನಿತೀಶ್ ಕುಮಾರ್ ಅವರಿಗೆ ಒಂದು ಒಳ್ಳೆ ಹೀರೋ ಪಾತ್ರ ಕೊಡ್ಬೋದು ಅಂತ ನನಗನ್ಸುತ್ತೆ. ಪ್ರತಿಭಾ. ಓಕೆ ಚಂದನ್ ಸರ್, ಥ್ಯಾಂಕ್ ಯು ಡಿಟೈಲ್ಡ್ ಇನ್ಫಾರ್ಮೇಶನ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.